ಅದಕ್ಕೂ 300 ಜನಕ್ಕೆ ಕೋರ್ಲಿಕ್ಕೆ. ವಿದೇಶದಿಂದ ಬರುವಂತಹ ಪ್ರಯಾಣಿಕರಿಗೆ RT-PCR ಟೆಸ್ಟ್ ಮಾಡ್ತಿದ್ದಾರೆ. ಏರ್ಪೋರ್ಟ್ಗಳಲ್ಲಿ ಎಲ್ಲಾ ರೀತಿಯ ಕಟ್ಟೆಚ್ಚರವನ್ನ ವಹಿಸಿದ್ದೀವಿ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಬೇರೆ ದೇಶದಿಂದ ಅಂದರೆ ವಿದೇಶದಿಂದ ಬರುವ ಎಲ್ಲ ಪ್ರಯಾಣಿಕರಿಗೂ RT-PCR ಟೆಸ್ಟ್ ಆಗುತ್ತೆ. ಏರ್ಪೋರ್ಟ್ಗಳಲ್ಲಿ ಎಲ್ಲ ರೀತಿಯ ಕಟ್ಟೆಚ್ಚರವನ್ನು ವಹಿಸಿದ್ದೀವಿ ಎಂದರು ಆರೋಗ್ಯ ಸಚಿವರು. ಕೊರೋನಾ ವಾರಿಯರ್ಸ್ಗೆ ಬೂಸ್ಟರ್ ಡೋಸ್ ಬಗ್ಗೆ ಚರ್ಚೆ ನಡೆಯುತ್ತೆ. ಕೇಂದ್ರ ಆರೋಗ್ಯ ಸಚಿವರ ಜೊತೆ CM ಚರ್ಚೆ ಮಾಡ್ತಾರೆ. ಎಲ್ಲರೂ ಕಡ್ಡಾಯವಾಗಿ ಲಸಿಕೆ ಹಾಕಿಸ್ಕೊಳ್ಳಿ ಅನ್ನೋ ಸಂದೇಶ ಕೂಡ ಕೊಟ್ಟರು ಆರೋಗ್ಯ ಸಚಿವರು. ಡಾಕ್ಟರ್ ಸುಧಾಕರ್ ಏನು ಮಾತಾಡಿದ್ರು ಬನ್ನಿ ನೋಡೋಣ. ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಇವತ್ತಿನಿಂದ ವಿದೇಶದಿಂದ ಬರುವಂಥ ಎಲ್ಲ ಪ್ರಯಾಣಿಕರಿಗೂ ಕೂಡ ಏರ್ಪೋರ್ಟ್ನಲ್ಲಿ ಕಡ್ಡಾಯವಾಗಿ RT-PCR ಟೆಸ್ಟನ್ನು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಅದರ ಸಿದ್ಧತೆಗಳ ಬಗ್ಗೆ ಕೂಡ ನಾನು ಈಗ ಹೋಗಿ ಏರ್ಪೋರ್ಟ್ನಲ್ಲಿ ನೋಡ್ಕೊಂಡು ಬಂದಿದ್ದೀನಿ ಮತ್ತು ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೂ ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಇದನ್ನು ತಕ್ಷಣ ಎಲ್ರಿಗೂ ಕೂಡ ಟೆಸ್ಟ್ಗಳನ್ನು ಮಾಡಿಸಬೇಕು ಅಂತೇಳಿ. ಸುಮಾರು 2000 ಜನಕ್ಕೆ ಮೇಲೆ ಬರ್ತಾರೆ ಪ್ರತಿ ದಿವಸ. ಸ್ವಲ್ಪ ಅಲ್ಲಿ ಕೆಲವು ಗಂಟೆಗಳು ಬಂದಂಥ ಪ್ರಯಾಣಿಕರಿಗೆ ತಡ ಆಗ್ಬೋದು, ಆದರೆ ಇದು ಅನಿವಾರ್ಯ ಅಂತ ನಾನು ಮನವಿ ಮಾಡ್ತೇನೆ. ಯಾರೂ ಕೂಡ ಅದ್ರ ಬಗ್ಗೆ ಬೇಜಾರು ಪಡೋದು ಬೇಡ. ಇವತ್ತು ಅವಶ್ಯಕತೆ ಇರೋದ್ರಿಂದ, ಅನಿವಾರ್ಯ ಇರೋದ್ರಿಂದ ಇದನ್ನು ಮಾಡಬೇಕಾಗಿದೆ ನಾವು. ಇದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಈಗ 2ನೇ ತಾರೀಕು ಕೇಂದ್ರ ಆರೋಗ್ಯ ಸಚಿವರ ಜೊತೆ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಭೇಟಿ ಮಾಡಿ ಇವತ್ತೇನು ಆರೋಗ್ಯ ಇಲಾಖೆಯಲ್ಲಿ ಮತ್ತು ಆರೋಗ್ಯ ವ್ಯವಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಫ್ರಂಟ್ಲೈನ್ ವರ್ಕರ್ಸ್, ಫ್ರಂಟ್ಲೈನ್ ವಾರಿಯರ್ಸ್ ಏನಿದ್ದಾರೆ, ಇವ್ರಿಗೆ 2ನೇ ಡೋಸ್ ತೆಗೆದುಕೊಂಡು ಸುಮಾರು 7 ರಿಂದ 8 ತಿಂಗಳಾಗ್ತಾ ಬಂದಿದೆ. ಕೆಲವರಲ್ಲಿ ಈಗ ಆ್ಯಂಟಿಬಾಡೀಸ್, ರೋಗ ನಿರೋಧಕ ಶಕ್ತಿಯ ಇದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ವರದಿಗಳಿರೋದ್ರಿಂದ ಅವ್ರಿಗೆ 3ನೇ ಡೋಸ್ ಅಥವಾ ಬೂಸ್ಟರ್ ಡೋಸ್ ಅಂತ ಹೇಳ್ತೀವಿ, ಅದನ್ನು ಕೊಡೋ ವಿಚಾರದಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಜೊತೆ ಚರ್ಚೆ ಮಾಡಿ ಅವರು ಒಪ್ಕೊಂಡ್ರೆ ಕೇಂದ್ರ ಸರ್ಕಾರ ಅದನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ ಪ್ರಾಶಸ್ತ್ಯವಾಗಿ ಕೊಡುವಂಥ ನಿಟ್ಟಿನಲ್ಲಿ ವಿಚಾರ ಮಾಡಿದ್ದೇವೆ. ಇದು ಸರ್ಕಾರ ಕೇವಲ ನಮ್ಮ ಕಾರ್ಯಾದೇಶಗಳಿಂದ ಎಲ್ಲವೂ ಕೂಡ ಅನುಷ್ಠಾನಕ್ಕೆ ತರೋಕ್ಕಾಗಲ್ಲ, ಇದನ್ನು ನಿಭಾಯಿಸೋಕ್ಕಾಗಲ್ಲ. ಸಾರ್ವಜನಿಕರು, ನಾಗರಿಕ ಸಮಾಜ ಸರ್ಕಾರದ ಜೊತೆ ಕೈ ಜೋಡಿಸಬೇಕು. ನೀವೆಲ್ಲ ಕೂಡ ನಿಮ್ಮ ಜವಾಬ್ದಾರಿಗಳನ್ನು ಅರಿತು ನಮ್ಮ ಜೊತೆಯಲ್ಲಿ ಸಹಕರಿಸಬೇಕು. ಈಗ ನಿನ್ನೆಯಿಂದ ಅನೇಕರು 2ನೇ ಡೋಸನ್ನು ತೆಗೆದುಕೊಳ್ಳಿಕ್ಕೆ, ಮೊದಲನೇ ಡೋಸ್ ಯಾರು ಕೆಲವರು ಉಳಿದಿದ್ದಾರೆ ಅವರು ಕೂಡ